ಕಾರ್ಡಿಯಾಲಜಿಸ್ಟ್ ಇಲ್ಲ. ಪ್ರೈವೇಟಲ್ಲಿ ಇದ್ದಾರೆ. ಇಲ್ಲ ನಾವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕಾರ್ಡಿಯಾಲಜಿಸ್ಟ್ ಕೆಲಸ ಮಾಡ್ತಾರೆ. ಫಿಸಿಷಿಯನ್ಸ್ ಏನಿದೆ ಅವರೇ ಮಾಡ್ತಿದ್ದಾರೆ ಸರ್. ಕಾರ್ಡಿಯಾಲಜಿಸ್ಟ್ ಅಷ್ಟು ಸುಲಭವಾಗಿ ಬರಲ್ಲ. ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಮಾತ್ರ ಇರ್ತಾರೆ, ನಮ್ಮಲ್ಲಿ ಬರಲ್ಲ ಅವರು. ಇಲ್ಲಿಲ್ವೇ ಇಲ್ಲ, ಪೋಸ್ಟ್ ಇಲ್ಲ, ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ ಅದಕ್ಕೆ. ಇಲ್ಲಿಲ್ವೇ ಇಲ್ಲ, ಪೋಸ್ಟ್ ಇಲ್ಲ, ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ ಅದಕ್ಕೆ. ಕಾರ್ಡಿಯಾಲಜಿಸ್ಟ್ ಪೋಸ್ಟ್ ಇಲ್ಲ ನಮ್ಮ ಹತ್ರ. ನಾನು ಡಾಕ್ಟರ್ ಚಂದ್ರಶೇಖರ್ BM ಅಂತ DHO ತುಮಕೂರು. ಈಗ ನಮ್ಮಲ್ಲಿ ಏನು ಡೆತ್ಸ್ ಆಗ್ತದೆ, ಹಾರ್ಟ್ ಅಟ್ಯಾಕ್ಸ್ ಏನು ಕೇಳ್ತಾ ಇದ್ದೀರಾ, ನಮ್ಮ ಜಿಲ್ಲೆಯಲ್ಲಿ ಜನವರಿಯಿಂದ ಜೂನ್ 30ರವರೆಗೆ ಟೋಟಲಾಗಿ 3 ಎಲ್ಲೆಲ್ಲಿ ಸ್ಟೆಮಿ ಇದೆ ಅಲ್ಲಿ ಅಬ್ನಾರ್ಮಲ್ ECG ಏನೇನಿದೆ ಅದರಲ್ಲಿ ಡೆತ್ ಆಗಿರತಕ್ಕಂಥದ್ದು 3, 2, 5, 7, 8 ಒಟ್ಟು 10 ಡೆತ್ಗಳು ಜನವರಿಯಿಂದ ಇಲ್ಲಿವರೆಗೂ ಆಗಿರ್ತವೆ. ಸೊ ನಮ್ಮಲ್ಲಿ ಎಲ್ಲ ಸ್ಟೆಮಿ 4 ತಾಲೂಕುಗಳಲ್ಲಿದ್ದಾವೆ. ಅದರಲ್ಲಿ ಟೋಟಲ್ಲು ನಾವು 21,707 ECGಗಳನ್ನು ಮಾಡ್ತಿರ್ತದೆ. ಅದರಲ್ಲಿ ಅಬ್ನಾರ್ಮಲ್ ECGs ಬಂದು 11,335 ಇದೆ. ಆಮೇಲೆ ಕ್ರಿಟಿಕಲ್ ECGs ಏನು ಕ್ರಿಟಿಕಲ್ಸ್ ಇದ್ದಾರೆ 1,533. ಇದನ್ನು ಕೆಲವೆಲ್ಲ ರಿಫರ್ ಆಗಿರ್ತವೆ, ಕೆಲವೆಲ್ಲ ನಾವು ಇಂಜೆಕ್ಷನ್ ಕೊಟ್ಟು ಅಲ್ಲಲ್ಲ ಅದು 1,533 ಇವ್ರಿಗೆ ಯಾರು ಕ್ರಿಟಿಕಲ್ ಇರುತ್ತೆ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ನಾವು ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಿರ್ತೀವಿ ಅಂತೀವಿ. ಇದರಲ್ಲಿ ನಮ್ಮಲ್ಲಿ ರಿಪೋರ್ಟೆಡ್ ಸ್ಟೆಮಿ 4 ತಾಲೂಕಿಂದ ಬರೀ 442 ಅಷ್ಟೇ ರಿಪೋರ್ಟ್ ಆಗಿರ್ತವೆ. MI ಇವು 442 MI ಆಗಿರ್ತವೆ. ಅದರಲ್ಲಿ ಎಲ್ಲ ರಿಕವರ್ ಆಗಿ ನಮ್ಮಲ್ಲಿ 10 ಮಾತ್ರ ಲಾಸ್ಟ್ ಜನವರಿಯಿಂದ ಜೂನ್ 30ರವರೆಗೆ ಒಂದು 10 ಡೆತ್ ಆಗಿರುತ್ತೆ ಅಷ್ಟೇ ನಮ್ಮಲ್ಲಿ. ಇದಕ್ಕೆ ಕಾರಣ ಇಲ್ಲಿ ತುಮಕೂರು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ 4 ಇದೆ, ಮಧುಗಿರಿನಲ್ಲಿ 3 ಇದೆ, ಕೊರಟಗೆರೆಯಲ್ಲಿ 2 ಇದೆ, ಸಿರಾದಲ್ಲಿ 2 ಇದೆ. 4 ಕಡೆ ಮಾತ್ರ ಸ್ಟೆಮಿ ಇದೆ. 4 ಕಡೆ ಮಾತ್ರ ಸ್ಟೆಮಿ ಇದೆ ನಮ್ಮದು. ಅಲ್ಲೂ ಮಾತ್ರ ನಾವು ಮಾಡಿರ್ತೀವಿ ಇದನ್ನು. ಅದು ಸ್ಟೆಮಿ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಅವರು ಹೃದಯ ಸ್ತಂಭದಿಂದನೇ ಮರಣ ಹೊಂದಿದ ಪ್ರಯುಕ್ತ ರಾಜ್ಯ ಸರ್ಕಾರ ಆಯಿತಾ ಸ್ಟೆಮಿ 4 ಕಡೆ ಇದೆ. ತುಮಕೂರು, ಸಿರಾ, ಕೊರಟಗೆರೆ, ಮಧುಗಿರಿ 4 ಕಡೆ ಇದೆ. ಒಂದು ಕಾರ್ಯಕ್ರಮ ಇದು ಪುನೀತ್ ರಾಜ್ಕುಮಾರ್ ಅವರು ಹೆಸರಿನಲ್ಲಿ ಇದು ನಡೀತಕ್ಕಂಥ ಉದಯಘಾತ. ಕೊರಟಗೆರೆ, ತುಮಕೂರು, ಸಿರಾ, ಕೊರಟಗೆರೆ, ಮಧುಗಿರಿ ಅದನ್ನ ಈಗ ಎಸ್ಟಾಬ್ಲಿಷ್ಮೆಂಟ್ಗೆ ಹೊಸದಾಗಿ ಕಳಿಸಿದೆ. ಅದನ್ನ ಹೊಸದಾಗಿ ನಾವು ಕಳಿಸಿದ್ದೀವಿ. ಮಾಡ್ತಾರೆ. ECG ಮಾಡೋಗಿಲ್ಲ.